ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೇ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇವತ್ತಿನ ದಿವಸ ಕೆಲವು ವಿಚಾರಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಹಬ್ಬದ ಒಂದು ವಾತಾವರಣದಲ್ಲಿದ್ದೀರಾ ಎಲ್ಲರೂ. ಕೆಲವು ವಿಚಾರಗಳು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಬರೆದಿಟ್ಕೊಳ್ಳಿ ದಯವಿಟ್ಟು. ನಾಳೆ ವಿಶೇಷವಾಗಿರ್ತಕ್ಕಂಥದ್ದು ನೀರು ತುಂಬುವ ಹಬ್ಬ. ನೋಡಿ, ಶಾಸ್ತ್ರದಲ್ಲಿ ಬಹಳ ಪ್ರಮುಖವಾಗಿ ನಾವು ಈ ಮನಸ್ಸನ್ನ ಶುದ್ಧಿಯಾಗಿಟ್ಕೊಳ್ಳೋಕ್ಕೆ ನೀರಿನ ಸಾಂಕೇತಿಕ. ಸೊ ಎಲ್ಲ ಮನೇಲಿರ್ತಕ್ಕಂಥ ಎಲ್ಲ ನೀರು ಟ್ಯಾಂಕ್ನೆಲ್ಲ ಖಾಲಿ ಮಾಡ್ಬಿಡೋಣ ಅಥವಾ ಈ ಸಂಪಲ್ಲಿರೋದೆಲ್ಲ ಖಾಲಿ ಮಾಡೋಣ ಅನ್ನೋದು ಬೇಡ. ಅಡುಗೆ ಮನೇಲಿ ಏನಾದರೂ ಒಂದು ನೀವು ವಾಟರ್ ಫಿಲ್ಟರ್ ಇಟ್ಕೊಂಡಿದ್ರೆ ಅಥವಾ ಒಂದು ದೊಡ್ಡ ಒಂದು ಊಜಿಲಿ ಒಂದು ಅಡುಗೆ ಮಾಡೋಕ್ಕೆ ಒಂದು ನೀರು ಇಟ್ಕೊಂಡಿದ್ರೆ ಅದನ್ನ ಬದಲಾಯಿಸ್ತಕ್ಕಂಥ ಒಂದು ನೀರು ತುಂಬುವ ಹಬ್ಬ ಅಂತ ಮಾಡ್ತಾರೆ. ಬಹಳ ಅನಾದಿ ಕಾಲದಿಂದನೂ ಮಾಡ್ಕೊಂಡ್ಬರ್ತಕ್ಕಂಥದ್ದು. ನೀರು ತುಂಬಾದ್ಮೇಲೆ ಅದಕ್ಕೆ ಸ್ವಲ್ಪ ಹೂವ, ಅರಿಶಿನ, ಕುಂಕುಮ ಎಲ್ಲ ಇಡಿ. ಓಕೆ, ಇದನ್ನ 11ನೇ ತಾರೀಕು 11 ನವೆಂಬರ್ 2023 ಶನಿವಾರ ರಾತ್ರಿ 9:05 ಆದ್ಮೇಲೆ 9:53 ಒಳಗಡೆ, ಇದು ಮಿಥುನ ಲಗ್ನ. ಯಾಕಂದ್ರೆ ಮಿಥುನ ಲಗ್ನದ 2ನೇ ಮನೆ ಕರ್ಕಾಟಕ ಲಗ್ನ, ಜಲತತ್ವ. 6ನೇ ಮನೆ ವೃಶ್ಚಿಕ, ಜಲತತ್ವ. ಅದಾದ ನಂತರ 10ನೇ ಮನೆ ಮೀನ, ಅದು ಜಲತತ್ವವೇ. ಇಲ್ಲಿ ಜಲತತ್ವದಿಂದ ಅಪಾ ಅಂತ ಕರೀತಾರೆ. ಅಪಾಹ ಅಂದ್ರೆ ವಾಟರ್, ವಿಚ್ ಇಸ್ ವೆರಿ ವೆರಿ ಸೇಕ್ರೆಡ್. ಇಲ್ಲಿ 2ನೇ ಮನೆ ಅಂದ್ರೆ ಕುಟುಂಬ ಚೆನ್ನಾಗಿರ್ಬೇಕು, ಹಳೆ ಮನಸ್ಸುಗಳೆಲ್ಲ ಹೋಗಿ ಹೊಸ ಮನಸ್ಸುಗಳು ತುಂಬಬೇಕು. 6ನೇ ಮನೆ ಹಣಕಾಸು, ವೃತ್ತಿ ಮತ್ತೆ ಆರೋಗ್ಯ ಎಲ್ಲವೂ ಕೂಡ 6ನೇ ಮನೆನೆ. ನಮಗೆ ರೋಗ ಬರೋದು 6ನೇ ಮನೆನೆ, ಆಸೆ ಬರೋದು 6ನೇ ಮನೆನೆ, ಕೆಲಸ ಸಿಗೋದು 6ನೇ ಮನೆನೆ. ಈ 6ನೇ ಮನೆ ಹೊಸ ಕೆಲಸ, ಹೊಸ ಹಣಕಾಸು, ಹಾಗೆ ಯಾವುದೇ ಕಾಯಿಲೆ ಬರದೇ ಇರತಕ್ಕಂಥ ಒಂದು ಆರೋಗ್ಯವನ್ನು ಕೊಡ್ತಕ್ಕಂಥದ್ದು 6ನೇ ಮನೆ. ಸೊ ಅದು ಕೂಡ ಶುದ್ಧಿ ಆಗಲಿ. ಅದ್ರ ಜೊತೆಗೆ 10ನೇ ಮನೆ ಯಾರೇ ಆಗಲಿ ನನಗೆ ಅಂತ ಒಂದು ಐಡೆಂಟಿಟಿ ಬೇಕು, ಸಮಥಿಂಗ್ ಕಾಲ್ಡ್ ಐಡೆಂಟಿಟಿ. ಆ ಐಡೆಂಟಿಟಿಯ ವಿಚಾರದಲ್ಲಿ ಬರಬೇಕಾದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ 10ನೇ ಮನೆ ನೀರಿನ ಸ್ಥಾನ ಇರ್ತಕ್ಕಂಥದ್ದು ಹೆಸರು, ಕೀರ್ತಿ, ಪ್ರತಿಷ್ಠೆ. ಹೆಸರು, ಕೀರ್ತಿ, ಪ್ರತಿಷ್ಠೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಹಾಗೆ ಇದರಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಈಗ ಈ ಸತಿ ಏನಾಗ್ಬಿಟ್ಟಿದೆ, ನಮ್ಮ ಒಂದು ಈ ಪಂಚಾಂಗದಲ್ಲಿ ಈ 11ನೇ ತಾರೀಕು ನಮಗೆ ತ್ರಯೋದಶಿ ಪ್ರಾರಂಭವಾಗ್ಬಿಡುತ್ತೆ. ಸೊ ಏನಾದ್ರು ನಾಳೆ 11ನೇ ತಾರೀಕು ಏನಾದ್ರು ತಗೊಳ್ಬೇಕು ಮಾಡಬೇಕು ಅಂತಂದ್ರೆ ದಯವಿಟ್ಟು ನಾಳೆ 1:57 ಒಳಗಡೆ ಏನಾದ್ರು ಒಂದು ಬೆಳ್ಳಿ ಕಾಯಿನ್ ಪರ್ಚೇಸ್ ಮಾಡ್ಬೋದು ಅಥವಾ ಅಕ್ಕಿ ಪರ್ಚೇಸ್ ಮಾಡ್ಬೋದು. ಏನಾದ್ರು ಮಾಡಿ ದಂತ್ರಯೋದಶಿ ಅಂತಾರೆ, ದಂತೇರಸ್ ಅಂತ ಕರೀತಾರೆ. ಇವತ್ತು ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ, ಮಧ್ಯಾಹ್ನ 12:36 ಸ್ಟಾರ್ಟ್ ಆಗ್ಬಿಟ್ಟಿದೆ ತ್ರಯೋದಶಿ. ಆದ್ರೂ ನಾಳೆ ಬೆಳಿಗ್ಗೆವರೆಗೂ ಇರೋದ್ರಿಂದ 1:57 ಇರೋದ್ರಿಂದ ಖಂಡಿತ ಅದನ್ನು ಮಾಡ್ಕೋಬಹುದು. ಇನ್ನು 2ನೇ ಸ್ಲೈಡ್ ನೋಡೋಣ. 2ನೇ ಸ್ಲೈಡ್ ದಿನಾಂಕ 12/11/2023 ಭಾನುವಾರ. ಇಲ್ಲಿ ಬಹಳ ವಿಶೇಷವಾಗಿ ಒಂದು ವಿಚಾರ ಹೇಳ್ತೀನಿ. ಇದು ದ್ವಂದ್ವದಲ್ಲಿ ಕೂತಿದೆ ಈ ಸತಿ ಹಬ್ಬ. ಕೆಲವರು ಸೋಮವಾರ ಅಮಾವಾಸ್ಯೆ ಅಂತ ಹೇಳ್ತಾರೆ, ಕೆಲವರು ಇಲ್ಲ ಭಾನುವಾರನೇ ಅಮಾವಾಸ್ಯೆ ಅಂತ. ನನ್ನ ಒಂದು ಅನುಭವದಲ್ಲಿ ಮತ್ತೆ ನನ್ನ ಒಂದು ವಿಚಾರಧಾರೆಯಲ್ಲಿ ಹೇಳ್ತಕ್ಕಂಥದ್ದು ನರಕ ಚತುರ್ದಶಿ ಇರ್ತಕ್ಕಂಥದ್ದು 12ನೇ ತಾರೀಕು. ಆ 12ನೇ ತಾರೀಕು ಜೊತೆನೆ ನಮಗೆ ದೀಪಾವಳಿನೂ ಸ್ಟಾರ್ಟ್ ಆಗ್ಬಿಡುತ್ತೆ. ಹೇಗೆ ಅಂತಂದ್ರೆ ಈ 12ನೇ ತಾರೀಕು ಚತುರ್ದಶಿ ನಡೆಯುತ್ತೆ. ಅಂದ್ರೆ ನರಕಾಸುರನ ವಧೆ ಮಾಡಿರ್ತಕ್ಕಂಥ ದಿವಸ ನರಕ ಚತುರ್ದಶಿ ಮಾಡಿ ಅಭ್ಯಂಗ ಸ್ನಾನ ಮಾಡ್ತಕ್ಕಂಥ ದಿವಸ ಭಾನುವಾರ. ಅಭ್ಯಂಗ ಅಂದ್ರೆ ಎಲ್ಲರಿಗೂ ಗೊತ್ತು, ಎಣ್ಣೆ. 3 ಥರದ ಎಣ್ಣೆ ಹಾಕೊಳ್ಳಿ, 5 ಥರದ ಎಣ್ಣೆ ಹಾಕೊಳ್ಳಿ, 8 ಥರದ ಎಣ್ಣೆ ಹಾಕೊಳ್ಳಿ, ಹೆಂಗ್ ಬೇಕಾರ ಹಾಕೊಳ್ಳಿ, ಮೈಗೆಲ್ಲ ಹಾಕೊಳ್ಳಿ, ತಲೆಗೆ ಹಾಕೊಳ್ಳಿ, ಎಲ್ಲ ಹಾಕೊಳ್ಳಿ, ಚೆನ್ನಾಗಿ ಮಾಲಿಶ್ ಮಾಡಿ ಫಸ್ಟ್ ಕ್ಲಾಸ್ ಸ್ನಾನ ಮಾಡಿ. ಸೊ ನರಕಾಸುರ ವಧೆ ಮಾಡಿರ್ತಕ್ಕಂಥ ಚತುರ್ದಶಿ ವಿಶೇಷವಾಗಿ ಆಶ್ವೇಜ ಮಾಸದಲ್ಲಿ ನಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿನೆಲ್ಲ ಆಚೆ ಹಾಕಕ್ಕೆ ಸಹಾಯ ಮಾಡುತ್ತೆ. 12ನೇ ತಾರೀಕು ಭಾನುವಾರ ಬೆಳಿಗ್ಗೆ ಅಭ್ಯಂಗ ಸ್ನಾನ ಮಾಡಿ.
ಸೊ ಅಲ್ಲಿಗೆ ನಮಗೆ ಕರೆಕ್ಟಾಗಿ 2:44ಕ್ಕೆ ಚತುರ್ದಶಿ ಮುಗಿಯುತ್ತೆ. ಮಧ್ಯಾಹ್ನ 2:44ಕ್ಕೆ ಚತುರ್ದಶಿ ಮುಗಿಯುತ್ತೆ. ತದನಂತರ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ. ಆಶ್ವೇಜ ಮಾಸದ ಶುಕ್ಲ ಪಕ್ಷದ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇದು ದೀಪಾವಳಿ ಸ್ಟಾರ್ಟ್ ಆಗ್ಬಿಡುತ್ತೆ. ಹಾಗೆ ಸಂಜೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಮಯಕ್ಕೆ ಬಹಳ ಉತ್ತಮವಾಗಿರ್ತಕ್ಕಂಥ 6:10 ಮೇಲೆ ಲಗ್ನದ ಮೇಲೆ ಕೊಟ್ಟಿದ್ದೀನಿ. 6:10ರಿಂದ 7:55ವರೆಗೂ ವೃಷಭ ಲಗ್ನ, ಸ್ಥಿರ ಲಗ್ನ. ಇದು ಸ್ಥಿರ ಲಗ್ನದಲ್ಲಿ ನೀವು ಧನಲಕ್ಷ್ಮಿ ಪೂಜೆ ಮಾಡ್ಕೋಬಹುದು, ಶ್ರೀಯಂತ್ರ ಪೂಜೆ ಮಾಡ್ಕೋಬಹುದು, ಅಂಗಡಿ ಪೂಜೆಗಳು ಮಾಡ್ಕೋಬಹುದು, ಮನೆಯಲ್ಲಿ ಪೂಜೆ ಮಾಡಬಹುದು. ಇದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಯಾಕೆ ಅಂದ್ರೆ ಲಕ್ಷ್ಮಿ ಅಂತಕ್ಕಂಥದ್ದು ಚಂಚಲೆ. ಆ ಲಕ್ಷ್ಮಿ ಸ್ಥಿರವಾಗಿರಬೇಕು ಅಂದ್ರೆ ರಾತ್ರಿ ಹೊತ್ತೇ ಸ್ಥಿರವಾಗಿರೋದು. ಡೇ ಟೈಮಲ್ಲಿ ಎದ್ದೊಟ್ಟೋಗ್ತಾರೆ. ಅದಕ್ಕೆ ರಾತ್ರಿ ವೇಳೆ ಪೂಜೆನೇ ಇರೋದು, ಸಂಜೆ ಮೇಲೆನೆ ಪೂಜೆ ಇರ್ತಕ್ಕಂಥದ್ದು. 6:10 ಮಾಲ್ ಸ್ಟಾರ್ಟ್ ಆಗುತ್ತೆ, 6:15 ಮೇಲೆ ಮಾಡ್ಕೋಬಹುದು ನೀವು. 7:55 ಒಳಗಡೆ ನೀವು ಖಂಡಿತ ವೃಷಭ ಲಗ್ನದಲ್ಲಿ ಮಾಡ್ಕೋಬಹುದು. ಖಂಡಿತ ಈ ಒಂದು ಧನಲಕ್ಷ್ಮಿ ಪೂಜೆ ಕೊಟ್ಟಿರೋದು ಇದು ಅಮಾವಾಸ್ಯೆಗೆ. ತುಂಬಾ ದಿವಸ ಪೂಜೆನ ಸೋಮವಾರ ಮಾಡ್ತಾ ಇದ್ದಾರೆ. ದೀಪಾವಳಿ ಅಥವಾ ದೀಪಾವಳಿ ಅಂತಂದ್ರೆ ಅದು ರಾತ್ರಿ ಇದೆ, ಅಂದ್ರೆ ಕತ್ಲೆಲೆ ಮಾಡ್ತಕ್ಕಂಥದ್ದು, ಡೇ ಟೈಮಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಅಲ್ಲ. ಸೊ ಸಾಧ್ಯವಾದಷ್ಟು ನಾನು ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಮಾಡಿ, ಖಂಡಿತ ನಿಮಗೆ 100ಕ್ಕೆ 100 ಒಳ್ಳೇದಾಗುತ್ತೆ. ಸೊ ಈ ಒಂದು 6:10ರಿಂದ 7:55 ನೀವು ಅಂಗಡಿನ ಪೂಜೆ ಮಾಡ್ತಕ್ಕಂಥದ್ದು, ಯಾರನ್ನಾರು ಕರೆದು ಸ್ವೀಟ್ ಕೊಡ್ತೀರಾ ಕೊಡಿ, ಮಂಗಳಾರತಿ ಮಾಡ್ತೀರಾ, ಎಲ್ಲ ಕುಂಬಳಕಾಯಿ ಹೊಡಿತೀರಾ, ಏನ್ ಬೇಕಾದ್ರೂ ಮಾಡಿ. ಈ 6:10ರಿಂದ 7:55 ಕರೆಕ್ಟಾಗಿ ಪರ್ಫೆಕ್ಟ್ ಆಗಿರುತ್ತೆ. ಈ ಟೈಮಲ್ಲಿ ಮಾಡಿ. ಸೋಮವಾರ ಇಟ್ಕೊಂಡಿದ್ದೀವಿ ಸರ್ ನಾವು ಪೂಜೆ, ಸೋಮವಾರ ಏನಾದ್ರು ಇಟ್ಕೊಂಡಿದ್ದಿದ್ರೆ ನೀವು ಅಲ್ಲಿ 12:55 ಮೇಲೆ ಮಾಡಬೇಕು. ಅದು ನೆಕ್ಸ್ಟ್ ಡೇಗೆ ಹೋಗುತ್ತೆ. ಅದು ಅಷ್ಟೊಳಗಡೆ ನೋಡೋಣ ಅದು. ಬಟ್ ಇನ್ನೊಂದು ದಿವಸ ಹೋಗೋಣ. ನೆಕ್ಸ್ಟ್ ಇನ್ನೊಂದು ಸ್ಲೈಡ್ ಇದೆ, ಅದಕ್ಕೆ ಹೋಗೋಣ. ಇಲ್ಲಿ ನೋಡಿ, 13ನೇ ತಾರೀಕು ಯಾರಾದ್ರೂ ಮಾಡಬೇಕು ಅಂತ ಇದ್ರೆ, ಮಿಸ್ ಆದರೆ, ಇಲ್ಲಿ ನಾನು ಮುಂದಿನ ದಿವಸ ನಾನು ಇದನ್ನ ಸಜೆಸ್ಟ್ ಮಾಡಲ್ಲ. ಆದ್ರೆ 13ನೇ ತಾರೀಕು ನಾನು ಸಜೆಸ್ಟ್ ಮಾಡಲ್ಲ. ಯಾಕಂದ್ರೆ 2:56 ಕೂಡ ಇದೆ. ಆಮೇಲೆ ಕೆಲವರು ಸಾಯಂಕಾಲ ಪೂಜೆ ಮಾಡಿದ್ರು ಕೂಡ ಅದು ನಮಗೆ ಪ್ರಥಮಿಗೆ ಬೀಳುತ್ತೆ, ಪಾಡ್ಯಕ್ಕೆ ಬೀಳುತ್ತೆ. ಸೊ ಅಲ್ಲಿ ನಮಗೆ ಪ್ರಥಮಿಗೆ ಬಿದ್ದಾಗ ಆ ಪಾಡ್ಯ ಅದು ಚೇಂಜ್ ಆಗಿ. ಯಾಕಂದ್ರೆ ಈ ಸತಿ ತಿಥಿಗಳೆಲ್ಲ ಬೆಳಿಗ್ಗೆ ಹೊತ್ತು ಬಂದಿಲ್ಲ, ಎಲ್ಲ ಮಧ್ಯಾಹ್ನದ ಹೊತ್ತು ಬಂದ್ಬಿಟ್ಟಿದೆ ತಿಥಿಗಳೆಲ್ಲ. ತಿಥಿಗಳು ಯಾವತ್ತೂ ಕೂಡ ಬೆಳಿಗ್ಗೆ ಬರಲ್ಲ. ಇವತ್ತು ಈಗ ಮಧ್ಯಾಹ್ನ ಬಂದು ನಾಳೆ ಮಧ್ಯಾಹ್ನದವರೆಗೂ ಇರ್ತಕ್ಕಂಥದ್ದು. ಸೊ ಒಂದು ರೀತಿಯ ಕನ್ಫ್ಯೂಷನ್ ಶುರು ಆಗಿರ್ತಕ್ಕಂಥದ್ದು. ಆದ್ರೂ ಕೂಡ 13ನೇ ತಾರೀಕು ಯಾರಾದ್ರೂ ಮಾಡಬೇಕು, ನಾನು ಹೇಳಿದ್ದು ಮಿಸ್ ಆದ್ರೆ 12ನೇ ತಾರೀಕು ಬೆಳಿಗ್ಗೆ 7:25 8:40 ವೃಶ್ಚಿಕ ಲಗ್ನದಲ್ಲಿ ಮಾಡಿ. ಇದೆಲ್ಲ ಸ್ಥಿರ ಲಗ್ನಗಳು. ಹಾಗೆ ಮಧ್ಯಾಹ್ನ 12:55ರಿಂದ 1:25 ಇದು ಅತ್ಯುತ್ತಮವಾಗಿರ್ತಕ್ಕಂಥ ಲಗ್ನ. ಇವೆರಡರಲ್ಲಿ ನೀವು ತಗೊಳ್ಬೇಕು ಅಂತಂದ್ರೆ ಮಧ್ಯಾಹ್ನ ತಗೊಳ್ಳಿ, ಉತ್ತಮವಾಗಿದೆ. ನೀವು ಏನಾದ್ರು ಆಫೀಸ್ ಪೂಜೆ ಮಾಡಬೇಕು ಅಥವಾ ಮನೆ ಪೂಜೆ ಮಾಡಬೇಕು, ಇನ್ ಕೇಸ್ ಮಿಸ್ ಆಗಿರೋರಿಗೆ ಇದು ಈ ಟೈಮ್ ಕೊಡ್ತಾ ಇದ್ದೀನಿ. 12:55ಕ್ಕೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕುಂಭ ಲಗ್ನ ವಿಶೇಷವಾಗಿರೋದು. ಇನ್ನು ಅಮಾವಾಸ್ಯೆ ಮುಗಿದಿರಲ್ಲ. ಯಾಕಂದ್ರೆ ಅಮಾವಾಸ್ಯೆ ಮುಗಿಯೋದು 2:56 2:57 ಮುಗಿಯುತ್ತೆ ಅವತ್ತಿನ ದಿವಸ ಮಧ್ಯಾಹ್ನ, ಅಂದ್ರೆ 13ನೇ ತಾರೀಕು. ಸಂಜೆ ಇನ್ ಕೇಸ್ ಯಾರಾದ್ರೂ ಮಿಸ್ ಆಗಿ ಎಲ್ಲ ಮಾಡಿದ್ರೆ ಸಂಜೆ ಯಾವತ್ತು ನೈಟ್ ಒಂದ್ ರೀತಿ ಏನಂತಾರೆ, ಸಂಜೆ ಲಕ್ಷ್ಮಿ ಬರ್ತಕ್ಕಂಥದ್ದು, ಮನೆಗೆ ಬರ್ತಕ್ಕಂಥ ಸಮಯ ಅಂತ ಹೇಳಿ. ಆಮೇಲೆ ಪ್ರಥಮಿ ಶುರು ಆಗಿರ್ತಕ್ಕಂಥದ್ದು, ಕಾರ್ತಿಕ ಮಾಸ ಶುರು ಆಗ್ಬಿಟ್ಟಿರುತ್ತೆ. ಸಂಜೆ 6:05ರಿಂದ 7:55 ಇನ್ನು ಲಾಸ್ಟ್ ಏನಾದ್ರು ಮಾಡಬೇಕು ಅಂತಿದ್ರೆ ವೃಷಭ ಲಗ್ನದಲ್ಲಿ ಮಿಸ್ ಆಗಿರ್ತಕ್ಕಂಥವ್ರು ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ವಿಚಾರ. ಇಷ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರ. ಹಾಗೆ ಉಗಾದಿ ಆದ ನಂತರ ನಮ್ಮ 23ನೇ ತಾರೀಕು ನಮ್ಮ ತರಗತಿ ಇದೆ, 99ನೇ ಬ್ಯಾಚು. ದಯವಿಟ್ಟು ಎಲ್ಲರೂ ಸಂಕಲ್ಪ ಮಾಡ್ಕೊಳ್ಳಿ. ಈ ಕಾರ್ತಿಕ ಮಾಸದಲ್ಲಿ ಮತ್ತೆ 99 ಬ್ಯಾಚು, ಈ ವರ್ಷದ ಕೊನೆಯ ಬ್ಯಾಚು ಕುಟುಂಬ ಸಮೇತ ಕಲಿತೀನಿ ಅಂತ. ಅದ್ರ ಜೊತೆಗೆ ಎಲ್ಲರಿಗೂ ಕೂಡ, ಎಲ್ಲ ಸಮಸ್ತ ನಾಡಿನ ಜನತೆಗೆ, ನಮ್ಮ ಆಯುಷ್ ಟಿವಿ ವೀಕ್ಷಕರಿಗೆ, ಎಲ್ಲರಿಗೂ ಕೂಡ, ಸಿಬ್ಬಂದಿಗಳಿಗೆ ಮತ್ತೆ ಈ ಓನರ್ಗೆ ಯಾರ್ಯಾರು ಇರ್ತಾರೆ ಎಲ್ಲರಿಗೂ ಕೂಡ ಈ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಈ ನರಕ ಚತುರ್ದಶಿ, ನರಕವನ್ನ ಅಥವಾ ನರಕ ಯಾತನೆಯನ್ನ ಅಥವಾ ನಕಾರಾತ್ಮಕ ಇರ್ತಕ್ಕಂಥ ಒಂದು ಎಲ್ಲವನ್ನೂ ಕೂಡ ಶುದ್ಧಿ ಆಗಲಿ, ಕತ್ತಲಿಂದ ಬೆಳಕಿನೆಡೆಗೆ ಸಾಗೋಣ ಎಲ್ಲರೂ. ಸೊ ದೀಪಾವಳಿ ಖಂಡಿತ ನಿಮಗೆ ಶುಭವನ್ನು ಉಂಟು ಮಾಡಲಿ, ಆಯುರ ಆರೋಗ್ಯ ಐಶ್ವರ್ಯವನ್ನು ತಂದು ಕೊಡಲಿ. ಹಾಗೆ ಕೊನೆಯದಾಗಿ ಒಂದು ಇಂಪಾರ್ಟೆಂಟು, ನಮ್ಮ ಸನಾತನ ಧರ್ಮವನ್ನ ಉಳಿಸಿ ಬೆಳೆಸಿ, ಯಾರು ಮನೇಲಿರ್ತಕ್ಕಂಥ
ಹಿರಿಯರಿದ್ದಾರೆ, ನಮ್ಮ ಮಕ್ಕಳಿಗೆ ನಮ್ಮ ಸನಾತನ ಗ್ರೇಟು, ನಮ್ದು ಗ್ರೇಟು ಅಂತ ಹೇಳ್ತಾನೆ ಇರಿ. ನಮ್ದು ನಂಬರ್ 1 ಯಾರ್ದು ಈ ತರ ಇಲ್ಲ ಅಂತ ನೀವು ಹೇಳ್ತಾನೆ ಇರಿ. ನೀವು ಭಗವದ್ಗೀತೆ ಓದಿ ಅಂತ ಹೇಳ್ತಿರೋ, ಅಥವಾ ಒಂದು ಶ್ಲೋಕ ಓದಿ ಅಂತ ಹೇಳ್ತಿರೋ ಇಲ್ವೋ, ಅಥವಾ ಇನ್ನೊಂದು ಮಾಡು ಅಂತ ಹೇಳ್ತಾ ಇದ್ರೂ ಪರವಾಗಿಲ್ಲ. ನಮ್ಮ ಸನಾತನ ಧರ್ಮ 7,000 ವರ್ಷಗಳ ಹಿಂದೆ ಬಂದಿರತಕ್ಕಂಥದ್ದು, ಮೋರ್ ದನ್ ದಟ್ ಸನಾತನ ಧರ್ಮ. ಇನ್ನು ಉಳಿದ ಧರ್ಮದೆಲ್ಲ 2,000 ವರ್ಷದ್ದು. ಅರ್ಥ ಆಯ್ತಾ? ಯಾವುದೋ ಒಂದು ಡಾಕ್ಯುಮೆಂಟರಿ ಓದ್ತಾ ಇದೆ, ಈ ಡಾಕ್ಯುಮೆಂಟರಿ ಓದಿದ ತಕ್ಷಣ ಹೇಳ್ತೀನಿ, ಇಲ್ಲಿ ಎಷ್ಟೋ ಈ ಭಾರತದಲ್ಲಿರ್ತಕ್ಕಂಥ ಅನೇಕ ಧರ್ಮಗಳು ಬೇರೆ ಯಾವುದೇ ದೇಶದಲ್ಲಿ ಇಷ್ಟು ಧರ್ಮಗಳಲ್ಲಿ ಇಷ್ಟು ಜನಸಂಖ್ಯೆಯಲ್ಲಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಭಾರತದಲ್ಲಿರ್ತಕ್ಕಂಥ ಎಷ್ಟು ಧರ್ಮಗಳಿದೆಯಾ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಒಂದು ಪ್ರಪಂಚದಲ್ಲಿರ್ತಕ್ಕಂಥ ಯಾವುದೇ ಧರ್ಮ ತಗೊಳ್ಳಿ, ಇಂಡಿಯಾದಲ್ಲಿ ಇದ್ದಾರೆ ಅಥವಾ ಇದ್ದು ಹೋಗಿರೋರೆ. ಓಕೆ, ಒಂದು ಬ್ರೇಕ್ ಆದ್ಮೇಲೆ ಬರೋಣ. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕರೆಗಳನ್ನ ತಗೊಂಡು ಹೋಗೋಣ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಸರ್, ನಾವು ಗಂಡ ಹೆಂಡತಿ ಜಗಳ ಇದೆ, ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು. ನಾವು ಗಂಡ ಹೆಂಡತಿ ಜಗಳ ಇದೆ, ಅದಕ್ಕೆ ಕೇಳ್ಬೇಕಾಯ್ತು. ಈಗ ನಿಮ್ ಪಕ್ಕದಲ್ಲೇ ಇದಾರೆ, ನಿಮ್ಮ ಯಜಮಾನ್ರು ಅಲ್ಲೇ ಇದಾರ ಮನೇಲೆ? ಇಲ್ಲ ಸರ್. ಸರಿ, ಈಗ ಕೇಳಿ, ಯಾರ ಹತ್ರ ಮಾಡ್ತಾ ಇದೀಯ ಅಂತ ಅದಕ್ಕೆ ಜಗಳ ಆಡಿದ್ರೆ? ಸರ್ ಸರಿ, ಹೇಳಿ. ಒಂದು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? ಪ್ರಶ್ನಾಶಾಸ್ತ್ರ ಬೆಸ್ಟ್ 1 to 240 ನಂಬರ್ ಹೇಳಿ. 17 17 ಹೌದು ಸರ್. ಓಕೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತು. 7ನೇ ಮನೆ ಬುಧನ ಕಾಂಬಿನೇಷನ್ ಬರ್ತಾ ಇದೆ. ಬುಧ ನೋಡೋಣ. ಬುಧ 10, 7 ಈಗ ಕ್ಲಾಶಸ್. ಇದು ಬಿಟ್ಟು ಹೋಗಲ್ಲ, ಮದುವೆ ಬಿಟ್ಟು ಹೋಗಲ್ಲ. ಕ್ಲಾಶಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಈಗೋ ಕ್ಲಾಶಸ್ ಇದು. ಓಕೆ, ಮೀಡಿಯಂ ಸಕ್ಸಸ್ ಇರುತ್ತೆ. ಎಳ್ಳೆಣ್ಣೆನ ದಾನ ಮಾಡ್ತಾ ಬನ್ನಿ. ಹಾಗೆ ಒಂದು ಗ್ರೀನ್ ಕಲರ್ ದಾರ ಕಟ್ಕೊಳ್ಳಿ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಯಥೇಚ್ಛವಾಗಿ ಹೇಳ್ತಾರೆ, ಬೆಳಗಿನ ಸಾಯಂಕಾಲ ಹೇಳ್ತಾರೆ. ನಿಮಗೆ 21 ಡೇಸ್ ಆದ್ಮೇಲೆ ನೋಡಿ ರಿಸಲ್ಟ್ ಚೆನ್ನಾಗಿರುತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಗುರುಜಿ, ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಏನ್ ಕೇಳ್ಬೇಕಾಯ್ತು? 7/5/2000. ಏನ್ ಕೇಳ್ಬೇಕಾಯ್ತು? ಆರೋಗ್ಯದ ಬಗ್ಗೆ ಗುರುಜಿ. 7/5/2000 ರಾತ್ರಿ 1:20 AM. ಹುಟ್ಟಿದ್ ನಂಜನಗೂಡು ಗುರುಜಿ. ಏನಾಗಿದೆ ಸಮಸ್ಯೆ? ಗುರುಜಿ, ಡಾಕ್ಟರ್ ಒಳಗೆ ಹೇಳಿದ್ದಾರೆ PCOD ಪ್ರಾಬ್ಲಮ್ ಇದೆ ಅಂತ. PCOD ಲೈಫ್ ಸ್ಟೈಲ್ದು. ಊಟ ದಪ್ಪ ಇದ್ರೆ ಸಣ್ಣ ಆಗ್ಬೇಕು, ಸಣ್ಣ ಇದ್ರೆ ಆರೋಗ್ಯ, ತರಕಾರಿ ಗಿರ್ಕಾರಿ ಎಲ್ಲ ತಿನ್ಬೇಕು. PCOD ಈ ನಡುವೆ ಬಂದಿರತಕ್ಕಂಥದ್ದು. ಹಳೆ ಕಾಲದಲ್ಲಿ PCOD ಯಾವತ್ತೂ ಕೇಳಿಲ್ಲ ಎಷ್ಟೋ ಜನ. ಇಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥದ್ದು ಗುರುದಶದಲ್ಲಿ 3-3-3-1-12. ಹಾಗೆ ಹೆಲ್ತ್ ಅಲ್ಲಿ ಹಾಕೊಂಡು ನೋಡೋಣ. ಹೆಲ್ತ್ ಅಲ್ಲಿ ಯಾವ್ದಾದ್ರು ಕಾಂಬಿನೇಷನ್ ಎಲ್ಲ ಮೀಡಿಯಂ ಆಗಿದೆ. ಅವ್ರಿಗೇನು ಲೈಫ್ ಸ್ಟೈಲ್ ಅಲ್ಲಿ ಜೀವನದಲ್ಲಿ ಏನು ಸಮಸ್ಯೆ ಆಗಲ್ಲ. ಮಕ್ಕಳಾಗೋ ವಿಚಾರದಲ್ಲಿ ಏನೋ ಸಮಸ್ಯೆ ಬರ್ಬೋದು ಅಷ್ಟೇ. ಇದಕ್ಕೆ ಸ್ವಲ್ಪ ಕರಿ ಉದ್ದಿನ ಕಾಳನ್ನ ಶನಿವಾರ ದಿವಸ ಕೊಡಿ, ಗುರುವಾರ ದಿವಸ ಬಾಳೆಹಣ್ಣು ಕೊಡಿ. ಹಾಗೆ ಒಂದು 4 ಮುಖದ ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ, ಹಾಕೊಳ್ಳಿ. ಒಂದು ಜಿರ್ಕಾನ್ ಅನ್ನೋ ಉಂಗುರ ಸಿಗುತ್ತೆ, ಮಧ್ಯದ ಬೆರಳು ಹಾಕಿ ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಒಳ್ಳೇದಾಗಲಿ. ನಮಸ್ಕಾರ. ಹಲೋ ಸರ್, ನಮಸ್ಕಾರ. ಹೇಳಿ. ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ನನ್ನ ಡೇಟ್ ಆಫ್ ಬರ್ತ್ ಬಂದು 12/12/1993. 12/12/1993. 1993. ಸಮಯ 5:42 AM. 5:42 AM. ಪ್ಲೇಸ್ ಬ್ಯಾಂಗ್ಳೂರ್.
12/12/1993 5:42 AM. ಇದು ವೃಶ್ಚಿಕ ರಾಶಿ ಬಂದಿದೆ, ವೃಶ್ಚಿಕ ಲಗ್ನ, ಅನುರಾಧ ನಕ್ಷತ್ರ. ಸದ್ಯಕ್ಕೆ ಇವಾಗ 2023 ರೀಸೆಂಟ್ ಆಗಿ ಬುಧ ಮುಗಿದಿದೆ, ಕೇತು ಸ್ಟಾರ್ಟ್ ಆಗಿದೆ. ಬುಧ 12 ಇದ್ದು ಕೇತು ಸ್ಟಾರ್ಟ್ ಆಗಿದೆ. ಸ್ವಲ್ಪ ಸೆಲ್ಫ್ ಎಫರ್ಟ್ ಜಾಸ್ತಿ. ಏನ್ ವಿಚಾರ? ಮದ್ವೆ ಬಗ್ಗೆ ಕೇಳ್ಬೇಕಿತ್ತು, ಯಾವಾಗ ಆಗುತ್ತೆ ಅಂತ. ಮದುವೆ ಕಾಂಬಿನೇಷನ್ ಹಾಕಿದ್ರೆ ಎಲ್ಲ ಸ್ವಲ್ಪ ಸೆಲ್ಫ್ ಡಿಸಿಷನ್ ಮೇಲೆ ನಿಂತಿದೆ. ಇದು ಸೆಲ್ಫ್ ಡಿಸಿಷನ್ ಮೇಲೆ ನಿಂತಿದೆ. ನೀವು ಎಸ್ ಅನ್ಬೇಕು ಸರ್ ಸ್ಟ್ರಾಂಗ್ ಆಗಿ. ಆಮೇಲೆ ವೈವಾಹಿಕ ಜೀವನ ಸ್ವಲ್ಪ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿಲ್ಲ. ಸೊ ಬರ್ತಕ್ಕಂಥವ್ರನ್ನ ಜಾತಕ ನೋಡೋದಕ್ಕಿಂತ ಹೆಚ್ಚಾಗಿ, ಸಾಲಾವಳಿ ನೋಡೋಕ್ಕಿಂತ ಹೆಚ್ಚಾಗಿ ಮನಸ್ಸುಗಳು ಸ್ವಲ್ಪ ಒಂದಾಗಿ ಮಾಡ್ತಕ್ಕಂಥದ್ದು. ಮನಸ್ಸಿನ ಮೇಲೆ ಡಿಪೆಂಡ್ ಆಗಿ ನಿಮ್ದು ಪಾಸಿಟಿವ್ಸು ನೆಗೆಟಿವ್ಸು, ಅವ್ರ ಪಾಸಿಟಿವ್ ನೆಗೆಟಿವ್ ಎಕ್ಸ್ಚೇಂಜ್ ಮಾಡಿ ಏನೇ ಗಲಾಟೆ ಬಂದ್ರು ನಾವು ಚೆನ್ನಾಗಿರೋಣ ಅಂತ ಹೇಳ್ತಕ್ಕಂಥ ಹುಡುಗಿಯ ಜೊತೆ ಮಾತ್ರ ಮಾಡ್ಕೊಳ್ಳಿ. ನಿಮಗೆ ಜಾತಕ ಸೆಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಅಂತ ಬರ್ತಾ ಇದೆ. ಬಲಗೈ ತೋರ್ ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕೊಳ್ಳಿ. ಬಾಳೆಹಣ್ಣನ್ನ ಗುರುವಾರ ಒಂದು 3 ತಿಂಗಳು ದಾನ ಮಾಡಿ, ಶೀಘ್ರವಾಗಿ ಆಗುತ್ತೆ. ನಮಸ್ಕಾರ. ನಮಸ್ತೆ, ಮಾತಾಡಿ. ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ ಮಾತಾಡಿ. ಹಲೋ ಹೇಳಿ ಸರ್. ನಮಸ್ತೆ. ಹಾ ಹೇಳಿ. ನಮಸ್ಕಾರ ಸರ್, ನೀವು ನಂದೇನೋ ಎಕ್ಸ್ಟ್ರಾ ಕ್ವಶನ್ ಇಲ್ಲ. ಒನ್ ಟೈಮ್ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮಿ ಯಂತ್ರ ಬರೆಯಕ್ ಹೇಳಿದ್ರು ಒನ್ ಟೈಮ್ ನೀವು. ಮಾಡಿ, ಮತ್ತೆ ಮಾಡಿ. ಅದ್ ಯಾವ ಟೈಮಿಂಗ್ ಸರ್? ಈ ಟೈಮಿಗೆ ಕೊಟ್ನಲ್ಲ, ಅದೇ ಟೈಮಿಂಗ? ಹಾ, ಧನಲಕ್ಷ್ಮಿ ಪೂಜೆ ಅಂತ ಹೇಳಿದ್ನಲ್ಲ, ಅದೇ ಟೈಮಲ್ಲೇ ಮಾಡಿ. ಪೂಜೆ ಅಲ್ಲ ಸರ್, ನೀವು ಒಂದ್ಸತಿ 5 years ಬ್ಯಾಕ್ ಅಲ್ಲಿ ಹೇಳಿದ್ರೆ ಅದೊಂದ್ ಮಂತ್ರ. ಆಯ್ತು, ಏನ್ ಬೇಕಾದ್ರೆ ಮಾಡಿ, ಎಲ್ಲ ದೇವ್ರದೇ ಅಲ್ಲಮ್ಮ. ಹೌದಾ ಸರ್? ಖಂಡಿತ ಮಾಡಿ. ಬಟ್ ಟೈಮ್ಗಳು ಚೇಂಜ್ ಆಗುತ್ತೆ. ನೀವು ಅವಾಗ ಮಾಡಿದ ಟೈಮ್ಗಳು ಬೇರೆ ಇರುತ್ತೆ, ಈಗ ಮಾಡಿರೋ ಟೈಮ್ ಒಂದು ಚೂರು ವ್ಯತ್ಯಾಸ ಇರುತ್ತೆ. ಸೊ ಇದು ಯೂಟ್ಯೂಬಲ್ಲೂ ಬರುತ್ತೆ. ಓಕೆ, IS TV ಯೂಟ್ಯೂಬಲ್ಲೂ ಈಗ ಲೈವ್ ಅಲ್ಲಿ ನಡೀತಾ ಇರುತ್ತೆ. ಏನಾದ್ರು ನೋಡಿಲ್ಲ ಅಂದ್ರೆ IS TV ಯೂಟ್ಯೂಬಲ್ಲಿ ಹೋಗಿ ಅಥವಾ ನಕ್ಷತ್ರಾಡಿ ಯೂಟ್ಯೂಬಲ್ಲಿ ಹೋಗಿ, ಎರಡರಲ್ಲೂ ನಿಮಗೆ ಆ ಟೈಮ್ ಏನಾದ್ರು ಮಿಸ್ ಆಗಿದೆ ಸಿಗುತ್ತೆ. ಒಳ್ಳೇದಾಗ್ಲಿ. ನೆಕ್ಸ್ಟ್ ಕರೆ ತಗೊಳ್ಳೋಣ. ನಮಸ್ಕಾರ. ಒಳ್ಳೆ ಪ್ರಶ್ನೆ ಕೇಳಿದ್ರು, ವೆರಿ ಗುಡ್. ದೇವ್ರು ಒಳ್ಳೇದ್ ಮಾಡ್ಲಿ. ನಮಸ್ಕಾರ. ನಮಸ್ತೆ ಗುರುಗಳೇ. ಹಾ ಹೇಳಿ. ಗುರುಗಳೇ, ನಾನು ಹುಟ್ಟಿ 9/10/72. ಯಾರಮ್ಮ? ಯಾರು ಮಾತಾಡ್ತಾ ಯಾರು? 4:50. ಯಾರು ಮಾತಾಡ್ತಾ ಇರೋದು? ಏನಾಯ್ತು ನಿಮಗೆ? ಆರೋಗ್ಯದ ಬಗ್ಗೆ ಕೇಳ್ಬೇಕಿದ್ ಗುರುಗಳೇ. ಏನ್ 72 ನಿಮಗೆ? ಅಂದ್ರೆ ಏನ್ 51 ವರ್ಷ ಆಯ್ತಾ? ಅಲ್ಲ, 9/10/72 ಡೇಟ್ ಆಫ್ ಬರ್ತ್. 72 ಅಂದ್ರೆ ಎಷ್ಟು ನಿಮ್ಗೆ? 51 ವರ್ಷ ತಾನೆ? ಹೌದು ಗುರುಗಳೇ. ಏನಾಗಿದೆ ಆರೋಗ್ಯ? ಅದು ನಿದ್ರೆ ಬರಲ್ಲ ಸ್ವಲ್ಪ. ಅಷ್ಟೇನಾ? ಓಡಾಡ್ಕೊಂಡಿದ್ರಿ? ನಿದ್ರೆ ಬರಲ್ಲ, ತಲೆ ಎಲ್ಲ ದಿಮ್ ಅನ್ನಂಗ್ ಆಗತ್ತೆ ಗುರುಗಳೇ. ದಿಮ್ ಅಂದ್ರೆ ಏನಾದ್ರು ಮಾಡೋಣ. ಫ್ಯಾನ್ ಹಾಕೊಂಡ್ ಮಲ್ಕೋಬೇಡಿ, ಅರ್ಥ ಆಯ್ತಾ? ಬರಲ್ಲ ಗುರುಗಳೇ. ಫಸ್ಟ್ ಫ್ಯಾನ್ ಹಾಕೊಂಡ್ ಮಲ್ಕೋಬೇಡಿ. ಡೇ ಟೈಮ್ ಅಲ್ಲಿ ನಿದ್ದೆ ಬರುತ್ತಾ? ಇಲ್ಲ ಗುರುಗಳೇ. ಅಂದ್ರೆ 24 ಎದ್ದಿರ್ತೀರಾ? ಏನ್ರಿ ನಿಮ್ ಕಂಪ್ಯೂಟರ್ ಬ್ರೈನು? ಎಲ್ಲ ಒಂದ್ ಟೈಮ್ ಅದೊಂದ್ 5-10 ನಿಮಿಷ ಮಲಗ್ಬೋದು ಅಷ್ಟೇ. ಏನ್ ಕೆಲಸ ಮಾಡ್ತೀರಾ? ಏನಿಲ್ಲ ಸರ್, ಮನೇಲಿ ಇರೋದು. ಏನಾದ್ರು ವರ್ಕ್ ಮಾಡಿ, ಜ್ಯೋತಿಷ್ಯ ಕಲೀರಿ. ಯಾಕೆ ಗೊತ್ತಾ ನಾನು ಹೇಳೋದು? ನಿದ್ದೆ ಬರಕ್ಕೆ ಅಂತ ಇಲ್ಲಿ ನಾನೇನೋ ಸಜೆಷನ್ ಕೊಡ್ಬೋದು. ನಾವೆಲ್ಲ ಬೇಡ್ತಾ ಇದೀವಿ ನಿದ್ದೆ ಕಮ್ಮಿ ಕೊಡಪ್ಪ ಅಂತ. ನಾವು ಸಾಧನೆ ಏನಾದ್ರು ಮಾಡಬೇಕು. ಎಷ್ಟೋ ಜನ ಈ ಮೋದಿ ಅವ್ರದ್ದೆಲ್ಲ ಕೇಳಿರ್ತೀರ ನೀವು, ಅವ್ರು ನಿದ್ದೆ ಮಾಡೋದೇ ಕಮ್ಮಿ ಅಂತೆ. ಶಾರುಖ್ ಖಾನು 4 ಅವರಂತೆ ನಿದ್ದೆ ಮಾಡೋದು. ಅವ್ರು ದುಡ್ಡು ಮಾಡ್ತಾರೋ ಹೆಸರು ಮಾಡ್ತಾರೋ ಅದು ಬೇರೆ, ಅವ್ರ ವೈಯಕ್ತಿಕ. ಸೊ ನಿಮಗೆ ಭಗವಂತ ಈ ರೀತಿ ಕೊಟ್ಟಿದ್ದಾನೆ ಅಂದ್ರೆ ಏನಾದ್ರು ಸಾಧನೆ ಮಾಡ್ಬೋದು. ನೀವು ಏನಾದ್ರು ಒಂದು ಜ್ಯೋತಿಷ್ಯ ಕಲಿಬೋದು, ಮತ್ತೊಂದು ಮಾಡ್ಬೋದು, ಚೆನ್ನಾಗಿ ಓದ್ಬೋದು. ಏನಾಗಲ್ಲ. ಏನ್ ಈ 51ರಲ್ಲಿ ಏನ್ ಸಾರ್ ಮಾಡೋದು? ಈಗ ಮೋದಿನು 71ರಲ್ಲಿ ಏನ್ ಸಾರ್ ಮಾಡೋದು ಅಂದಿದ್ರೆ, ನಾನು ಪ್ರಧಾನಿ ಆಗಲ್ಲ ಅಂದಿದ್ರೆ. ಓಕೆ, ಓಂ ಕುಂಭಕರ್ಣಾಯ ನಮಃ. ಅರ್ಥ ಆಯ್ತಾ? ಈ ಮಂತ್ರನ 216 ಸತಿ ಪ್ರತಿ ದಿವಸ ಹೇಳ್ಬಿಟ್ಟು ಮಲ್ಕೊಳ್ಳಿ. ಓಂ ಕುಂಭಕರ್ಣಾಯ ನಮಃ. ರಾತ್ರಿ ಮಲಗಬೇಕಾದ್ರೆ ಮಜ್ಜಿಗೆಗೆ 2 ಚಿಟಿಕೆ ಇಂಗು ಹಾಕ್ಬಿಟ್ಟು ಕುಡಿದ್ಬಿಟ್ಟು ಈ ಮಂತ್ರ ಹೇಳ್ಕೊಂಡು ಮಲ್ಕೊಳ್ಳಿ. 2-3 ದಿವಸ ಸ್ವಲ್ಪ ಡಿಲೇ ಆಗುತ್ತೆ, ಆಮೇಲೆ ನಿದ್ದೆ ಬಂದೇ ಬರುತ್ತೆ. ಒಳ್ಳೆದಾಗ್ಲಿ. ನಮಸ್ಕಾರ. ಹಲೋ, ನಮಸ್ಕಾರ. ಹೇಳಿ, ಮಾತಾಡಿ. ಹಲೋ, ನಮ್ ತಮ್ಮನ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಯಾಕೆ ನಿಮ್ ತಮ್ಮನ ಬಗ್ಗೆ ಕೇಳ್ಬೇಕು? ನಿಮ್ ಬಗ್ಗೆ ಕೇಳಲ್ವಾ? ಇಲ್ಲ ಗುರುಜಿ, ಅವ್ರು ಕಾಲ್ ಮಾಡ್ಕೊತಾರೆ. ಅವ್ರು ಕಾಲ್ ಮಾಡ್ಕೊತಾರೆ ನಿಮ್ ತಮ್ಮನ ಬಗ್ಗೆ ಬೇಕು ಅಂತ. ಈಗ ನಾನು ಇಲ್ಲೇ ಕೂತಿರೋದು ಊರಲ್ಲಿರೋರ್ಗೆಲ್ಲ ಹೇಳಕ್ಕ, ನಮ್ ತಮ್ಮಂದ್ ಹೇಳಿ, ನಮ್ ಚಿಕ್ಕಮ್ಮನ್ ಮಗಂದ್ ಹೇಳಿ ಅಂತ. ನಿಮ್ದು ಕೇಳ್ಕೊಬೇಕಲ್ವಾ? ನಿಮ್ ತಮ್ಮ ಬೇಕು ಅಂದ್ರೆ ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾರೆ, ಇದ್ರ ಕ್ಲಾಸಿಗೆ ಸೇರ್ಕೊಳಕ್ ಹೇಳಿ ಅಲ್ವಾ? ಏನ್ ಕೇಳ್ಬೇಕು ನಿಮ್ ತಮ್ಮಂದು? ಮದ್ವೆದ? ಮದ್ವೆದಲ್ಲ ಗುರುಜಿ, ಅವರು ತುಂಬಾ ಸಾಲ ಮಾಡ್ಕೊಂಡಿದಾರೋ ಏನೋ ಗೊತ್ತಾಗ್ತಾ ಇಲ್ಲ. ಕೇಳಿದ್ರೆ ಬೇರೆಯವರೆಲ್ಲ ಸಾಲ ಮಾಡ್ಕೊಂಡಿದ್ದಾನೆ ಅವ್ನು ತುಂಬಾ ಅಂತಾರೆ. ನಾವು ಕೇಳಿದ್ರೆ ಇಲ್ಲ ಹಂಗೇನಿಲ್ಲ ಅಂತ ಹೇಳ್ತಾರೆ. ಏನ್ ಮಾಡ್ಕೊಂಡಿದಾರೆ ತೊಂದ್ರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಜಿ. ಅದನ್ನ ತಿಳ್ಕೊಂಡೇನು ಇವಾಗ ನಿಮ್ಗೇನ್ ಕಷ್ಟ ಕೊಡ್ತಾರ ಈಗ ಬಂದು? ಇಲ್ಲ ಗುರುಜಿ, ಕೇಳೋ ಕ್ವಶನ್ ಆನ್ಸರ್ ಮಾಡಿದ್ರೆ ನಾನು ಆಮೇಲೆ ಹಾಕ್ತೀನಿ.
ಏನ್ ಕೆಲಸ ಮಾಡ್ತಾರೆ? ಅವರು ಜಮೀನ್ ನೋಡ್ಕೊಂತಿದ್ದಾರೆ ಗುರುಜಿ. ಸರಿ, ಯಾರಾದ್ರೂ ನಿಮ್ ಮನೆ ಬಾಕ್ಲಿಗೆ ಬಂದು ಅಥವಾ ನಿಮ್ ತಾಯಿ ಮನೆಗೆ ಯಾರಾದ್ರೂ ಬಾಕ್ಲಿಗೆ ಬಂದು ಸಾಲ ಕೊಡ್ಬೇಕು ಅಂತ ಯಾರು ಬಂದವ್ರ? ಬಂದಿಲ್ಲ ಗುರುಜಿ. ಇವರು ಚೆನ್ನಾಗಿದ್ದವ್ರು ಎಲ್ಲ ಇವಾಗ ತುಂಬಾ ಲಾಸ್ ಮಾಡ್ಕೊಂಡು ತುಂಬಾ ತೊಂದರೆ ಮಾಡ್ಕೊಂಡು ಇವ್ರ ಹತ್ರ ಎಲ್ಲ ಸಾಲ ಮಾಡ್ಕೊಂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಯ್ತು, 1 to 240 ಹೇಳ್ತಾ ಇದಾರೆ, ನಂಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ. 1 to 240 ಊಹೆ ನೋಡೋಣ. 1 to 240 ನಂಬರ್ ಹೇಳಿ. 78 ಗುರುಜಿ. 78. ಇವರು ದೊಡ್ಡವರ ಚಿಕ್ಕವರ, ತಮ್ಮನ ಅಣ್ಣನ? ತಮ್ಮ ಗುರುಜಿ. ಇವರು ತಮ್ಮ. ಎರಡು 4 6ನೇದು. ಅಂಥದ್ದೇನು ಬರ್ತಾ ಇಲ್ಲ ನನ್ನ ಪ್ರಕಾರ. ನೀವು ಕೇಳಿರೋ ಪ್ರಶ್ನೆಯಲ್ಲಿ ಏನು ಪ್ರಾಬ್ಲಮ್ ಬರ್ತಾ ಇಲ್ಲ. ಏನೋ ಕಳ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರೆ, ಅದೇನು ಏನ್ ಜಮೀನ್ ಮಾರ್ಕೊಂಡ್ಬಿಟ್ಟಿದಾರ ಏನು? ಇಲ್ಲ, ಕಳ್ಕೊಂಡಿನೇ ಇಲ್ಲ ಗುರುಜಿ. ಅವ್ರು ತುಂಬಾ ಸಾಲ ಮಾಡ್ಕೊಂಡಿದ್ದಾರೆ ಅಂತ ಬಹಳ ಜನ ಹೇಳ್ತಾ ಇದಾರೆ. ಅವ್ರನ್ನ ಕೇಳಿದ್ರೆ ಅವ್ರು ನಾವೇನ್ ಹಂಗೇನ್ ಮಾಡ್ಕೊಂಡಿಲ್ಲ, ನಾನು ಹಂಗೇನಿಲ್ಲ ಅಂತ ಅವ್ನು ಹೇಳ್ತಾರ ನಮ್ ತಮ್ಮವರು. ಪ್ರಶ್ನಾಶಾಸ್ತ್ರ ನನಗೇನು ಬಂದಿಲ್ಲ, ನೀವು ಕೇಳೋದಕ್ಕೆ ಯಾವ್ದು ಬಂದಿಲ್ಲ, ಅಥವಾ ನೀವು ಊಹೆಯಲ್ಲಿ ಕೇಳ್ತಾ ಇದ್ರೆ ಗೊತ್ತಿಲ್ಲ. ಸಾಲ ಕೊಟ್ಟಿರೋರು ಮಾಡಿರೋರು ಅವ್ರ ಮನೆಗೆ ಬಾಕ್ಲು ಬಂದು ಕೇಳ್ತಾರೆ, ಊರಲ್ಲಿರೋರೆಲ್ಲ ಹೇಳ್ತಾರೆ ಅಂತ ಕೇಳ್ಕೊಂಡಿದ್ರೆ ಆಯ್ತು. ಯಾರ ಹತ್ರ ಸಾಲ ಮಾಡಿದ್ರೆ ಕೇಳಪ್ಪ, ಒಂದು ಅಡ್ರೆಸ್ ಕೊಡು ಅಂತ ಕೇಳಿ. ಇದ್ಯಾಕೋ ವಿಚಿತ್ರವಾಗಿರ್ತಕ್ಕಂಥ ಕ್ವಶನ್ ಇದೆ ನಮ್ಮ ಟಿವಿಗೆ. ಎಷ್ಟು ದೊಡ್ಡ ಊರಲ್ಲಿರೋದವರು? ಏನ್ ಗುರುಜಿ? ಯಾವ ಊರಲ್ಲಿರೋದವರು ನಿಮ್ ತಮ್ಮವರು? ಅವ್ರು ಚಿತ್ರದುರ್ಗ ಡಿಸ್ಟಿಕ್ ಹಳ್ಳಿಯಲ್ಲಿ ಇರ್ತಾರೆ ಗುರುಜಿ. ಅವರು ಹಳ್ಳಿಲಿ ಎಷ್ಟು ಮನೆ ಇದೆ? ಸುಮಾರು ಇದಾವೆ ಗುರುಜಿ, 100-150 ಮನೆ ಇದಾವೆ. ಬಿಟ್ಟಾಕಿ ಏನ್ ಇವಾಗ? ಯಾರೋ ಹೇಳಿದಾರೆ ಇಲ್ಲ ಅಂತಂದ್ರೆ ಮನೆ ಬಾಕ್ಲಿಗೆ ಯಾರು ಬಂದಿಲ್ವಲ್ಲ? ಆದ್ರೆ ಅವ್ರು ಬೇರೆ ಊರಲ್ಲೆಲ್ಲ ಸಾಲ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಗುರುಜಿ. ಮನೆ ಬಾಕ್ಲಿಗೆ ಬಂದಿದಾರಾ? ಇಲ್ಲ, ಬಂದಿಲ್ಲ ಗುರುಜಿ. ಸುಮ್ನೆ ಬಿಟ್ಟಾಕಿ. ಇಲ್ಲಿ ಏನ್ ನಂಗೆ ಬಂದಿಲ್ಲಪ್ಪ. 5ನೇ ಮನೆ, 8ನೇ ಮನೆ, 12ನೇ ಮನೆ ಬಂದ್ರೆ ನಾನು ಹೇಳ್ಬೋದಪ್ಪ. ಇಲ್ಲಿ ನನಗೇನು ಬಂದಿಲ್ಲ. ನಾನು ಈ ಬರದಲ್ಲೇ ನಾನೇನು ಹೇಳಕ್ಕಾಗಲ್ಲ, ಸುಳ್ಳು ಹೇಳಕ್ಕಾಗಲ್ಲ. ನಾನು ಗ್ರಹಗಳು ಏನ್ ಹೇಳ್ತಾವ ಅದನ್ನ ಕೇಳ್ತೀನಿ ಅಷ್ಟೇ. ಇಲ್ಲಿ ಏನು ಇಲ್ಲ ಅಂತ ತೋರಿಸಿದೆ. ಸುಮ್ಮನೆ ನಾವು ಯಾರೋ ಹೇಳ್ತಾರೆ ಅಂತೆಲ್ಲ ತಲೆಗೆ ಹಾಕೊಂಡ್ರೆ ನೆಕ್ಸ್ಟ್ ಕಾಲ್ ಕೊಡ್ ನಡ್ರಿ. ಅದು ಬಂದಾಗ ಅದೇನೋ ಸಾಲ ಮಾಡಿದ್ರೆ ಅವಾಗ ನೋಡೋಣ, ಅವಾಗ ಒಂದು ಕಾಲು ಹೊಡಿಲಿ. ಸದ್ಯಕ್ಕೆ ಏನಿಲ್ಲ. ನಮಸ್ಕಾರ. ನಮಸ್ತೆ ಗುರುಜಿ. ಹಾ ಹೇಳಿ. ನನ್ ಮಗನ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಏನ್ ಕೇಳ್ಬೇಕಾಯ್ತು? ಆರೋಗ್ಯದ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಎಷ್ಟು ವಯಸ್ಸು ಅವನಿಗೆ? 34 ವರ್ಷ ಗುರುಜಿ. 34ಕ್ಕೆ ಆರೋಗ್ಯ ಸಮಸ್ಯೆ ಏನಾಗಿದೆ? ಅದು ತುಂಬಾ ದಿವಸದಿಂದಾನೆ ಅವನಿಗೆ ಗ್ಯಾಸ್ಟ್ರಿಕ್ ಅಂತ ಬಂತು ಗುರುಜಿ. ಒಂದ್ಸಲ ನಿಮ್ಮನ್ನ ಕನ್ಸಲ್ಟೇಷನ್ ಮಾಡಿದ್ವಿ ಗುರುಜಿ ಆನ್ಲೈನ್ ದಲ್ಲಿ. ಅದು ಒಂದು ಒಕ್ಕಳಿಗೆ ಒಂದು ಎಲ್ಲಿ ಇಟ್ಕೊಂಡು ಜಪ ಮಾಡಕ್ ಹೇಳಿದ್ರಿ, ಅದನ್ನ ಮಾಡ್ತಾ ಇದ್ದ. ಕ್ರೋನ್ಸ್ ಅಂತ ಹೆಸರಿಟ್ಟಿದ್ದಾರೆ. ಈಗ ಮತ್ತೆ ಪುನಃ ಅದೇ ತರನೇ ಜಾಸ್ತಿ ಆಗಿತ್ತು ಗುರುಜಿ. ಕಮ್ಮಿ ಆಗಿತ್ತಾ? ಮೊದಲು ಮಂತ್ರ ಎಲ್ಲ ಕಮ್ಮಿ ಆಗುತ್ತೆ ಕಮ್ಮಿ ಇತ್ತು ಗುರುಜಿ. ಈಗನು ಮಂತ್ರ ಹೇಳ್ತಾನೆ ಗುರುಜಿ, ಮಂತ್ರ ಬಿಟ್ಟಿಲ್ಲ ಅದನ್ನ. ಅವಾಗ ಜಾಸ್ತಿ ಬರ್ತತಿ, ಸ್ವಲ್ಪ ಬರ್ತಿದೆ. ಈಗ ಕರ್ಮ ಕಳೆದಿಲ್ಲ, ಅದನ್ನ ಕಂಟಿನ್ಯೂ ಮಾಡ್ಬೇಕು ಮತ್ತೆ. ಓಕೆ, ಕಂಟಿನ್ಯೂ ಮಾಡ್ತಾ ಇದ್ದಾನೆ ಗುರುಜಿ. ಈಗ ಒಂದು ಇಂಜೆಕ್ಷನ್ ತಗೋಬೇಕಂತಾನೆ ಹೇಳಿದಾರೆ ಗುರುಜಿ ಡಾಕ್ಟರ್. ಅದು ಮೊನ್ನೆ 27 ಡೇಟ್ ಆಫ್ ಬರ್ತ್ ಹೇಳ ಗುರುಜಿ. ಡೇಟ್ ಆಫ್ ಬರ್ತ್ ಆಯ್ತು. ಪ್ರಶ್ನಾಶಾಸ್ತ್ರ ಹೇಳಿ. ಆಯ್ತು, ನಿಮ್ಗೆ ಯಾವ್ದು ಬರ್ತದೆ? ಪ್ರಶ್ನಾಶಾಸ್ತ್ರ 116 ಗುರುಜಿ. 116. ಹಾ ಗುರುಜಿ. ಇದರಲ್ಲಿ 6, 8, 12 ಏನ್ ಮಾಡುತ್ತೋ ಅದು ಕೊಡ್ತೀವಿ. ನೋಡೋಣ. ಇಲ್ಲಿ 6ನೇ ಮನೆ ಶುಕ್ರ ಬರ್ತಾ ಇದೆ. ಶುಕ್ರ 12. ಓಕೆ, ಸ್ವಲ್ಪ ಮೊಸರನ್ನು ದಾನ ಮಾಡ್ಬೇಕಮ್ಮ. ಮೊಸರು ದಾನ ಮಾಡಿ ಸದ್ಯಕ್ಕೆ. ಹಾಗೆ ಸಾಧ್ಯವಾದ್ರೆ ಯಾವ್ದು ರುದ್ರಾಕ್ಷಿ ಹಾಕಿಲ್ಲ ಅಂದ್ರೆ 7 ಮುಖದ ರುದ್ರಾಕ್ಷಿ ಹಾಕಿ. ಓಕೆ ಓಕೆ. ಒಂದೇ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಒಂದು ಬಹಳ ಇಂಪಾರ್ಟೆಂಟ್, ತುಂಬಾ ಸಿಂಪಲ್ ಆಗಿರ್ತಕ್ಕಂಥದ್ದು. ಇವಾಗ ಪ್ರಶ್ನೆ ಶಾಸ್ತ್ರ ಕೇಳಿದ್ರು, ಆಕಾಶದಲ್ಲಿರ್ತಕ್ಕಂಥ ನವಗ್ರಹಗಳು ಅವ್ರು ಕೇಳಿರೋ ಪ್ರಶ್ನೆಗೆ ಬಂದು ಈ ಗ್ರಹ ಕೇಳಿದ ತಕ್ಷಣ ಅಲ್ಲಿ ಯಾರು ಕೂತಿರ್ತಾರೋ ಅವರು ಈ ಸಮಸ್ಯೆ ಇದೆ ಅಂತ ಇವ್ರಿಗೆ ಸರಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನೀವು ಒಂದು ವಾರ ಬಿಟ್ಬಿಟ್ಟು ಇದೇ ಕ್ವಶನ್ ಹಾಕಿದ್ರೆ ಇದೇ ತರ ಕಾಂಬಿನೇಷನ್ ಬರುತ್ತೆ, ಆದ್ರೆ ಯಾವ್ದೋ ಬೇರೆ ಗ್ರಹ ಬರುತ್ತೆ, ಅದಕ್ಕೆ ದಾನ ಮಾಡಬೇಕು ಅಂತ ಬಂದಿರ್ತಾರೆ. ಅಂದ್ರೆ ಪ್ರಶ್ನಾ ಕೇಳೋ ಸಮಯದಲ್ಲಿ ಗ್ರಹಗಳು ಯಾರು ಕೂತಿರ್ತಾರೋ ಅವ್ರು ಇನ್ಚಾರ್ಜ್ ಆಗಿರ್ತಾರೆ. ಆ ಇನ್ಚಾರ್ಜ್ ಎದ್ದೋದ ಮೇಲೆ ಅವ್ರಿಗೆ ಕೊಡಬೇಕು. ಇದು ಗೌರ್ಮೆಂಟ್ ಸಿಸ್ಟಮ್ ತರ, ವೆರಿ ವೆರಿ ಈಸಿ. ಈಗ ನೀವು ಟ್ರೈನ್ ಬರುತ್ತೆ ಹೋಗುತ್ತೆ, ಅಲ್ಲಿರ್ತಕ್ಕಂಥ ವ್ಯಕ್ತಿಗೆ ಯಾರಿರ್ತಾರೋ ಅವ್ರು ಯಾವಾಗ ಟ್ರೈನ್ ಬರುತ್ತೆ ಅಂತ ಹೇಳಿದಾಗ ಆ ಟೈಮ್ ಬರುತ್ತೆ ಅಂತ ಹೇಳ್ತಾರೆ. ಆ ಟೈಮ್ ಬರ್ಕೊಂಡು ಹೋಗ್ಬೇಕು. ಇನ್ನೊಬ್ಬ ಬರ್ತಾನೆ, ಅವನು ಬಂದಾದ್ಮೇಲೆ ಅವನು ಕೂಡ ಅದೇ ಟೈಮ್ ಹೇಳ್ತಾನೆ. ಅವ್ನು ಬೇರೆ ವ್ಯಕ್ತಿಯಾಗಿರ್ತಾನೆ, ಸಮಯ ಒಂದೇ, ಬೇರೆ ವ್ಯಕ್ತಿ. ಆ ಬರೋ ಟ್ರೈನ್ ಅದೇ ಹೇಳ್ತಾನೆ. ಮತ್ತೆ ಇನ್ನೊಬ್ಬ ಬಂದು ಕೇಳ್ತಾ ಇದ್ರೆ ಯಾರೋ ಒಬ್ರು ಹೇಳ್ಬಿಟ್ಟು ಹೋಗಿರ್ತಾರೆ. ಅವನೊಂದ್ಸತಿ ನನ್ನ ಹತ್ರ ಕೇಳ್ದ, ಅವನು ಇನ್ನೊಂದ್ಸತಿ ಕೇಳ್ದ, ಅವನು ಹುಚ್ಚ ನನ್ನ ಮಗ,
ಊರವ್ರನ್ನೆಲ್ಲ ಕೇಳ್ತಾ ಇರ್ತಾನೆ, ಇರೋ ಬರೋ ಪಂಡಿತರನ್ನೆಲ್ಲ ಕೇಳ್ತಾ ಇರ್ತಾನೆ. ಅವ್ನು ಜಾಸ್ತಿ ಆನ್ಸರ್ ಮಾಡ್ಬೇಡ, ಉಚಿತವಾಗಿ ಆನ್ಸರ್ ಮಾಡು ಅಂತ ಹೇಳಿ ಗ್ರಹಗಳು ನಮ್ಮನ್ನ ಹಾದಿ ತಪ್ಪಿಸ್ತವೆ. ಪ್ರಶ್ನಾಶಾಸ್ತ್ರ ಈಸ್ ಎ ವೆರಿ ಡೇಂಜರಸ್ ಸಬ್ಜೆಕ್ಟ್. ನನ್ನ 30 ವರ್ಷದ ಅನುಭವದಲ್ಲಿ ಪ್ರಶ್ನಾಶಾಸ್ತ್ರ ಈಸ್ ಎ ವೆರಿ ವೆರಿ ಡೇಂಜರಸ್. ನಾವು ಆಸ್ತಿಗಳು ಕಳ್ಕೊಳ್ತೀವಿ, ಮನಸ್ಥಿತಿಗಳು ಕಳ್ಕೊಳ್ತೀವಿ, ಆಕ್ಸಿಡೆಂಟ್ ಆಗಿ ಸಾಯ್ತೀವಿ. ಪದೇ ಪದೇ ಪ್ರಶ್ನಾಶಾಸ್ತ್ರ ಇರೋ ಕ್ವಶನ್ಗೆ ಕೇಳ್ತಾ ಇದ್ರೆ ಆ ಗ್ರಹಗಳು ಬೇರೆಯವ್ರು ಬಂದು 2ನೇ ಸತಿ ಸ್ವಲ್ಪ ಓಕೆ ಪರವಾಗಿಲ್ಲ ಅಂತ ಹೇಳ್ತವೆ. 3ನೇ ಸತಿ 4ನೇ ಸತಿ ಕೇಳಿದ್ರೆ ನನ್ನ ಮಗನಿಗೆ ಮಾಡ್ತೀನಿ ತಡಿ, ಇವನು ಕರ್ಮ ನಮ್ಮ ಗ್ರಹಗಳನ್ನೇ ಟಚ್ ಮಾಡ್ತಾನ ಅಂತ ಹೇಳ್ತಾನೆ. ಈಗ ನನ್ನ ಫ್ರೆಂಡ್ ಕೂತಿರ್ತಾರೆ ಇಲ್ಲಿ, ಏನೋ ಒಂದು ಹೇಳ್ತಾರೆ, ನೋಡಪ್ಪ ಇಂಥದಕ್ಕೆ ಅವನಿಗೆ ದಾನ ಮಾಡಿ ಇವನಿಗೆ ದಾನ ಮಾಡ್ತೀವಿ. ಇನ್ನೊಬ್ಬ ಬಂದು ಕೂತ್ಕೊಳ್ತಾನೆ, ಅವನು ನಮ್ಮ ನವಗ್ರಹಗಳು, ನಾವೆಲ್ಲ ಫ್ರೆಂಡ್ಸೇ, ನಾವೆಲ್ಲ ಒಂಥರ ಫ್ರೆಂಡ್ಸೇ, ಬಂದು ಕೂತ್ಕೊಂಡಿದೀವಿ. ನಾನು ಕೇಳಿರೋ ಟೈಮಲ್ಲಿ ಓಕೆ ಈ ಗ್ರಹ ಏನೋ ಪ್ರಾಬ್ಲಮ್ ಇದೆ, ಅವ್ನಿಗೆ ದಾನ ಮಾಡು ಅಂತ ಹೇಳಿರ್ತೀವಿ. ಆ ಟೈಮಲ್ಲಿ ಅವ್ನು ಇನ್ಚಾರ್ಜ್ ಇರ್ತಾನೆ, ಆ ಟೈಮಲ್ಲಿ ಅವ್ನು ಪಾಸಿಟಿವ್ ಇರ್ತಾನೆ, ಅವ್ನು ಇನ್ಚಾರ್ಜ್ ಇರ್ತಾನೆ. ಅವ್ರಿಗೆ ಮಾಡಿಬಿಟ್ರೆ ನಿಮ್ಗೆ ಚೆನ್ನಾಗಾಗತ್ತೆ. ಊರವ್ರದೆಲ್ಲ ಕೇಳ್ಕೊಂಡು, ಊರವ್ರಿಗೆಲ್ಲ ಪಂಡಿತರಿಗೆ ಮಾಡ್ಕೊಂಡು ಎಲ್ಲ ಮಾಡಿದ್ರೆ ಹುಟ್ಟು ದರಿದ್ರವಾಗಿ ನೆಲ ಕಚ್ಕೊಂಡು ಅಭಿವೃದ್ಧಿನೇ ಆಗೋದಿಲ್ಲ. ಇದು ಖಂಡಿತ, ಇದು ಖಂಡಿತ, ಇದು ಖಂಡಿತ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.